ಕೊಡಿ, ನಿಮಗೆ ದಮ್ಮು ತಾಕತ್ತು ಇದ್ರೆ ಸಿಬಿಐಗೆ. 2021ರಲ್ಲಿ ಮತ್ತೆ ಅರ್ಜಿ ಕೊಡ್ತಾಳೆ ನನ್ನ ಹೆಂಡತಿ. ಬಿಜೆಪಿ ಸರ್ಕಾರ ಇರೋದುವಾಗ ನಾನು ಹೆಂಗೆ ಪ್ರಭಾವ? ಚಾಮುಂಡೇಶ್ವರಿ ಪೂಜೆ ಮಾಡೋ ಬದಲಿ ನಾನು ಸಿದ್ದರಾಮಯ್ಯ ಅವರಿಗೆ ಪೂಜೆ ಮಾಡ್ತೀನಿ. ನೀವು ಅದನ್ನ ಜಾಸ್ತಿ ಮಾಡೋದೇ ಇಲ್ಲ. ಅವರು ನನ್ನ ಬಗ್ಗೆ ಮಾತಾಡೋಕ್ಕೆ ಏನು ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ಒಂದು ರೀತಿ ಈ ಪ್ರಜಾಪ್ರಭುತ್ವದ ವಿಡಂಬನೆ ಏನಪ್ಪ ಅಂತಂದ್ರೆ, ಪ್ರಶ್ನೆ ಕೇಳಬೇಕಾಗಿರುವಂಥವ್ರು ನಾವು, ಆ್ಯಕ್ಚುಲಿ ಪ್ರತಿಪಕ್ಷದವರಾಗಿ ನಾವು ಪ್ರಶ್ನೆ ಕೇಳಬೇಕು. ಆದರೆ ಸಿದ್ದರಾಮಯ್ಯ ಅವರು ನಾನು ಭಾಳ ಪ್ರಜಾಪ್ರಭುತ್ವವಾದಿ, ನಾನು ಭಾಳ ಮುತ್ಸದ್ದಿ ಅಂತ ಹೇಳ್ಕೊಳ್ತಕ್ಕಂಥ ಸಿದ್ದರಾಮಯ್ಯ ಅವರು ತಾವು ಪ್ರಶ್ನೆ ಕೇಳ್ತಾ ಇದ್ದಾರೆ, ನಾವು ಉತ್ತರ ಕೊಡಬೇಕಂತ. ನಾವೇನು ಆಡಳಿತ ಪಕ್ಷನ? ಅದಕ್ಕೆ ನಾವು ಏನು ಹೇಳ್ತೀವಿ, ನಾವು ಕೊಟ್ಟಿದ್ರೆ ನಮ್ಮನ್ನು ಸೇರಿಸಿ ತನಿಖೆ ನಡೆಸೋದಕ್ಕೆ ಸಿಬಿಐಗೆ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ತಯಾರಿಲ್ಲ ಅವರು. ನಮ್ಮನ್ನು ಸೇರಿಸಿ ತನಿಖೆ ಆಗಲಿ, ಯಾರು ಎಷ್ಟೆಷ್ಟು ಉಪ್ಪು ತಿಂದಿದಾರಲ್ಲ ಅಷ್ಟಷ್ಟು ಪ್ರಮಾಣದಲ್ಲಿ ಅವ್ರಿಗೆ ಶಿಕ್ಷೆ ಆಗಲಿ. ನಾವು 1 kg ತಿಂದಿದ್ರೆ 1 kg ಶಿಕ್ಷೆ ಆಗಲಿ. ನಮ್ಮ ಸಿದ್ದರಾಮಯ್ಯ ಅವರು 100 kg ಉಪ್ಪು ತಿಂದಿದ್ರು 100 kg ಶಿಕ್ಷೆ ಆಗಲಿ. ಎಷ್ಟೆಷ್ಟು kg ಯಾವ ಪ್ರಮಾಣದಲ್ಲಿ ತಿಂದಿದ್ರೆ ಅಷ್ಟಷ್ಟು ಪ್ರಮಾಣದಲ್ಲಿ ನ್ಯಾಯ ಸಿಗಲಿ. ಆದ್ದರಿಂದ ನಾವು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾ ಇದ್ದೀವಿ, ಒಂದು ಸರಿ ಮೂಡ ಸ್ವಚ್ಛವಾಗಲಿ. ಕೊಡಿ, ನಿಮಗೆ ದಮ್ಮು ತಾಕತ್ತು ಇದ್ರೆ ಸಿಬಿಐಗೆ. ಮೈಸೂರಿನ ಚಾಮುಂಡೇಶ್ವರಿ ಪೂಜೆ ಮಾಡೋ ಬದಲಿ ನಾನು ಸಿದ್ದರಾಮಯ್ಯ ಅವರಿಗೆ ಪೂಜೆ ಮಾಡ್ತೀನಿ. ನೀವು ಭಾಳ ಪ್ರಜಾಪ್ರಭುತ್ವವಾದಿ, ಸಂವಿಧಾನವಾದಿ, ಅಂಬೇಡ್ಕರ್ವಾದಿ, ಪ್ರಾಮಾಣಿಕ ಸತ್ಯ ಹರಿಶ್ಚಂದ್ರನ ಬಿಟ್ಟರೆ ನಾನೇ ಅಂತ ಹೇಳ್ತಿರೋ ಸಿದ್ದರಾಮಯ್ಯ ಅವರಿಗೆ ನಾನು ಕೇಳ್ತೇನೆ, ನೀವು ದಮ್ಮು ತಾಕತ್ತು ಏನಾದ್ರು ಇದ್ದರೆ ಸಿಬಿಐಗೆ ಕೊಡಿ ಮತ್ತು ರಾಜೀನಾಮೆಯನ್ನು ಕೊಡಿ. ನೀವು ಹಂಸ ಕ್ಷೀರ ನ್ಯಾಯದಂತೆ ನೀವೊಬ್ಬ ನಿಷ್ಪಕ್ಷಪಾತಿ, ನೀವೊಬ್ಬ ನ್ಯಾಯವಾದಿ ಅಂತ ನೀವು ಕೋರ್ಟ್ನಲ್ಲಿ ತನಿಖೆಯಿಂದ ಹೊರಗಡೆ ಬಂದರೆ ನೀವೇ ಮುಖ್ಯಮಂತ್ರಿಯಾಗಿ ಯಾರು ಬೇಡ ಅಂತಾರೆ?